ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಈಗ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ಜಾಯ್ನ್ ಆಗ್ತಾರೆ. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುರೇಶ್ ಅವರೀಗ ನೀವು ಆಡಿರುವಂಥ ಮಾತೇನಿದೆ, ಈಗ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತದೆ. ಬಹುಶಃ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಅದು ಬಹುದೊಡ್ಡ ಚರ್ಚೆಯ ವಿಷಯ. ನನ್ನ ಪ್ರಶ್ನೆ ಇರುವಂಥದ್ದು, ಈಗ ಟ್ಯಾಕ್ಸ್ನಲ್ಲಿ ಅನ್ಯಾಯವಾಗಿರೋದು ಸರಿ, ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿತ್ತು ಆ ಪಾಲು ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅನ್ಯಾಯಕ್ಕೆ ದೇಶ ವಿಭಜನೆಯೇ ಪರಿಹಾರನ ಅನ್ನೋದೊಂದು ಪ್ರಶ್ನೆ. ನನ್ನ ಹೇಳಿಕೆಯನ್ನು ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ. ಇವತ್ತು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸಲಿಲ್ಲ ಅಂತಂದರೆ ಆ ಒಂದು ಕೂಗು ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸಿದ್ದೇನೆ. ಅನಿವಾರ್ಯವಾದಂಥ ಕೂಗನ್ನು ನೀವು ವಿಭಜನೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಹೋಯ್ತು ಅಂದರೆ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ಕರ್ನಾಟಕದವನಾಗಿ ನಾನು ನನ್ನ ರಾಜ್ಯಕ್ಕೆ ನ್ಯಾಯವನ್ನು ಕೇಳಬೇಕಾದಂಥದ್ದು ನನ್ನ ಧರ್ಮ. ಹಾಗಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ. ಇದನ್ನ ನಾವು ಅಂತಲ್ಲ, ಪ್ರಧಾನಿಯವರೇ ಮಾತನಾಡಿದ್ದಾರೆ. ಪ್ರಧಾನಿಯವರು ಸಂಸತ್ನಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನನ್ನ ಹಣ, ನನ್ನ ಮನಿ, ನನ್ನ ದುಡ್ಡು, ನನ್ನ ಟ್ಯಾಕ್ಸ್ ಅಂತೀರಿ, ಇದು ದೇಶಕ್ಕೆ ಮಾರಕವಾದಂಥ ವಿಚಾರ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಯಾವ ಭಾಷೆ ಕಾಂಗ್ರೆಸ್ನವ್ರು ಪ್ರಯೋಗ ಮಾಡ್ತಿದ್ದಾರೆ? ಈಗಾಗಲೇ ದೇಶವನ್ನು ವಿಭಜನೆ ಮಾಡಿದ್ರಿ, ತುಂಡು ಮಾಡಿದ್ರಿ, ತೃಪ್ತಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ದೇಶದ ಪ್ರಧಾನಿ ಮೋದಿಯವರು ಮುಂದಿಟ್ಟಿದ್ದಾರೆ. ಅವರು ಪ್ರಧಾನಿಯಾಗಿದ್ದಾಗ ಈ ಮಾತನ್ನು ಹೇಳ್ತಾ ಇದ್ದಾರೆ. 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ವಿಧಾನಸಭೆಯಲ್ಲಿ, ಗುಜರಾತ್ನ ವಿಧಾನಸಭೆಯಲ್ಲಿ ಏನು ಮಾತನ್ನು ಹೇಳಿದ್ದಾರೆ, ತೆರಿಗೆ ವಿಚಾರದಲ್ಲಿ, ಕೇಂದ್ರದ ನೆರವಿನ ವಿಚಾರದಲ್ಲಿ ಯಾವ ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರುಗಳು, ನಾಯಕರುಗಳು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ. ನಾನು ಯಾವತ್ತೂ ಕೂಡ ವಿಭಜನೆ ಮಾತಾಡಿಲ್ಲ. ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾವೊಬ್ಬ ಭಾರತೀಯ, ಆದರೆ ನಮಗಾಗ್ತಿರ್ತಕ್ಕಂಥ ಅನ್ಯಾಯ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಅವರು ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಪ್ರಧಾನಮಂತ್ರಿಗಳ ಮೇಲಿದೆ, ಹಣಕಾಸು ಆಯೋಗದ ಮೇಲಿದೆ. ಹಣಕಾಸು ಆಯೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು, ನೇಮಕ ಮಾಡ್ತಕ್ಕಂಥವ್ರು, ಕಾನೂನುಗಳನ್ನು ರೂಪಿಸ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಆ ಸರ್ಕಾರ ಸರಿಯಾದ ರೀತಿ ನಮ್ಮ ರಾಜ್ಯಕ್ಕೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳೇನಿದೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತ ಒಂದೇ ಅಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯವನ್ನು ಸರಿಪಡಿಸಬೇಕಾದಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಮತ್ತು ಈ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಈಗ 15ನೇ ಹಣಕಾಸು ಆಯೋಗ ಇದ್ದಾಗ ಯಾರಿದ್ರು ಅಧಿಕಾರದಲ್ಲಿ ಕರ್ನಾಟಕಕ್ಕೆ ಅನ್ನುವಂಥದ್ದೊಂದು ಪ್ರಶ್ನೆ. ಅದನ್ನೇ ಬೊಮ್ಮಾಯಿ ಅವರು ಕೂಡ ಹೇಳಿದ್ದಾರೆ, ಸರಿಯಾದಂಥ ಮಾಹಿತಿ ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಲ್ಲ. 15 ಹಣಕಾಸು ಇದ್ದಾಗ ಅದನ್ನು ಒಪ್ಪಿದವರು ಯಾರು? ಆಗ ಸಹಿ ಆಗದವರು, ರಾಜ್ಯದ ಪಾಲನೆಲ್ಲ 23-24% ಕಡಿಮೆ ಆಗೋದಕ್ಕೆ ಆಗಿನ ಸರ್ಕಾರ ಕಾರಣ ಅಂದರೆ ಆಗ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು, ಅದು ಕಾರಣ ಅಂತಿದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ತೀರ್ಮಾನ. ಕೇಂದ್ರ ಸರ್ಕಾರದ ಆಯೋಗದ, ಕೇಂದ್ರ ಸರ್ಕಾರದ ಕೆಳಗಡೆ ಬರ್ತಕ್ಕಂಥ ಆಯೋಗ, ಸಾಂವಿಧಾನಿಕ ಒಂದು ಸಂಸ್ಥೆ. ಬೊಮ್ಮಾಯಿಯವರು ವಿಚಾರವನ್ನು ತಿರುಚ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ಇದೇ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ವಿಧಾನಸಭೆಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿಲ್ವಾ ಅವರು? ಕೇವಲ ರಾಜಕೀಯಕ್ಕೋಸ್ಕರ ಈ ಸೀಟಲ್ಲಿ ಕೂತಾಗ ಒಂದು ಮಾತು ಕಾಣೋದು, ಆ ಸೀಟಲ್ಲಿ ಬಂದಾಗ ಇನ್ನೊಂಥರ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು. ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಯಾವ ರೀತಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇವತ್ತು ಚಿಂತನೆಯನ್ನು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಧ್ವನಿಯನ್ನು ಎತ್ತಿದ್ದೇನೆ. ಇದ್ರ ಜೊತೆಗೆ ಈಗ ನಿಮ್ಮದೇ ಭಾಷೆಯಲ್ಲಿ ಅಥವಾ ನಿಮ್ಮದೇ ಅಭಿವ್ಯಕ್ತಿಯಲ್ಲಿ ಹೇಳೋದಾದರೆ, ಈಗಾಗಲೇ ಕರ್ನಾಟಕಕ್ಕೆ ಏನು ಪಾಲು ಸಿಗಬೇಕಾಗಿತ್ತು ಆ ತೆರಿಗೆ ನಾವು ಕೊಡ್ತಾ ಇರುವಂಥ ಪ್ರಮಾಣಕ್ಕೆ, ಅಂದರೆ ತೆರಿಗೆಯ ಪ್ರಮಾಣಕ್ಕೆ ಸೂಕ್ತವಾಗಿ ನಮ್ಗೆ ಸಿಗ್ತಾ ಇಲ್ಲ ಅಂತ, ಇದೇ ಎಕ್ಸ್ಪ್ರೆಷನಲ್ಲಿ, ಇದೇ ಭಾಷೆಯಲ್ಲಿ ನಾಳೆ ಬೆಳಗಾವಿಯವರು, ಮಂಗಳೂರವರು, ಮಡಿಕೇರಿಯವರು ನಾವು ತೆರಿಗೆ ಕಟ್ತಾ ಇದ್ದೀವಿ, ನಮ್ಮ ಪಾಲಿಗೆ ನಮ್ಮ ಹಣ ಕೊಡಲ್ಲ, ನೀವು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಸಪ್ರೇಟಿಸಮ್ ಅಥವಾ ಪ್ರತ್ಯೇಕತೆ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತೀರಿ? ಆವಾಗಲೂ ಕೂಡ ಅನಿವಾರ್ಯತೆಯನ್ನು ಮುಂದಿಟ್ಟು ಬೆಳಗಾವಿಯವರು ನಾಳೆ ಹೇಳ್ತಾರಪ್ಪ ನಮ್ಗೆ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಅಂತ. ನೀವು ಕನ್ನಡಿಗರಾಗಿ ಚಿಂತನೆ ಮಾಡಿ, ನೀವು ಹಿಂದಿ ಭಾಷಿಕರಾಗಿ ಚಿಂತನೆ ಮಾಡಬೇಡಿ. ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು, ನಮ್ಮನ್ನು ಕೀಳಾಗಿ ಕಾಣ್ತಾ ಇರ್ತಕ್ಕಂಥ ಪ್ರವೃತ್ತಿ ಇವತ್ತು ಉತ್ತರ ಕರ್ನಾಟಕಕ್ಕೆ, ಇವತ್ತು ಕಲ್ಯಾಣ ಕರ್ನಾಟಕ ಅಂಥೇಳಿ ನಾವು ನಾಮಕರಣವನ್ನು ಮಾಡಿ ವಿಶೇಷ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇದ್ದೇವೆ. ಅದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಅವಧಿಯಲ್ಲಿ. ಇವತ್ತು ಬೆಳಗಾವಿಯಲ್ಲಿ ವಿಕಾಸಸೌಧ, ವಿಧಾನಸೌಧವನ್ನು ನಿರ್ಮಾಣ ಮಾಡಿ ಅಲ್ಲಿ ನಾವು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಿರಂತರವಾಗಿ ಕಳೆದ 75 ವರ್ಷಗಳಿಂದ ಇವತ್ತು ನಿರಂತರವಾಗಿ ನಮ್ಮ ಮೇಲೆ ಆರ್ಥಿಕ ದಾಳಿ ನಡೀತಾ ಇದೆ. ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಆರ್ಥಿಕ ದಾಳಿಯನ್ನು ತಪ್ಪಿಸಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಪಕ್ಷಗಳು ಇದಕ್ಕೆ ಧ್ವನಿಯನ್ನು ಎತ್ತಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ.